ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಫೀಲ್ ಮಾಡ್ತಿದ್ದಾರೆ, ಅವರ ಥಾಟ್ಸ್ ಏನು, ಅವ್ರಿಗೇನು ಅನ್ನಿಸ್ತಿದೆ ನಿಮ್ಮ ಮೇಲೆ ಈಗ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಕಾರ್ಡ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ, ಸೊ ದಟ್ ನನಗೆ ಅವರ ಎನರ್ಜಿನ ಪಿಕ್ ಮಾಡೋದು ಈಸಿ ಆಗುತ್ತೆ. ಓಕೆ, ಪಾಸ್ಟ್ ಲೈಫ್ ರಿಲೇಷನ್ಶಿಪ್. ಓಕೆ, ವೆರಿ ನೈಸ್ ಕಾರ್ಡ್. ಆ್ಯಕ್ಚುಲಿ ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್. ಅಂದರೆ ನೀವು ಈ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ ಪರ್ಸನ್ನ ಹಿಂದಿನ ಜನ್ಮದಲ್ಲೇ ಮೀಟ್ ಮಾಡಿದ್ದೀರಾ. ನೀವು ಅನ್ಕೋತಿರ್ಬೋದು, ನನಗೆ ಯಾಕೆ ಈ ಪರ್ಸನ್ ಈ ಥರ ಬಂದು ಹೋಗಿ ಮಾಡ್ತಿದ್ದಾರೆ, ಅಥವಾ ನನ್ನ ಲೈಫಲ್ಲಿ ಯಾಕೆ ಈ ಪರ್ಸನ್ನ ಬಂದರು, ನಾನು ಅಂಥದ್ದೇನು ಮಾಡಿದೆ, ಅಥವಾ ಈಗ ಅವ್ರು ಬಂದು ನನಗೆ ಪ್ರೀತಿ ಕೊಟ್ಟು ಅವರು ಈಗ ನನ್ನಿಂದ ದೂರ ಏನಕ್ಕೆ ಆಗಬೇಕಾಗಿತ್ತು ಅಂತ ಈ ಥರ ಎಲ್ಲ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ಪರ್ಸನ್ ನಿಮ್ಮ ಪಾಸ್ಟ್ ಲೈಫ್ ಪಾರ್ಟ್ನರ್ ಆಗಿದ್ದಾರೆ. ಅಂದರೆ ನಿಮ್ಮ ಮತ್ತು ಇವರ ಮಧ್ಯೆ ಹಿಂದಿನ ಜನ್ಮದಲ್ಲೇ ಒಂದು ಕನೆಕ್ಷನ್ ಅನ್ನುವಂಥದ್ದಿತ್ತು. ಹಾಗಾಗಿ ಈ ಪರ್ಸನ್ ಆ ಒಂದು ಕನೆಕ್ಷನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ನೀವು ಅಲ್ಲಿ ಏನು ಒಂದು ಸೋಲ್ ಕಾಂಟ್ರಾಕ್ಟ್ ಅಥವಾ ಒಂದು ಸೋಲ್ ಪ್ರಾಮಿಸಸ್ ಅಂತ ಮಾಡಿರ್ತೀರ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನೀವು ಈ ಒಂದು ಜನ್ಮಕ್ಕೆ ಬಂದು ಅದನ್ನು ಫುಲ್ಫಿಲ್ ಮಾಡ್ಕೊಳ್ತಾ ಇರ್ತೀರ. ಸೊ ಇಲ್ಲಿ ಪಾಸ್ಟ್ ಲೈಫ್ ಕಾರ್ಮಿಕ್ ಎನರ್ಜಿ ಆಗಿರ್ಬೋದು, ಅಥವಾ ಸೋಲ್ ಕನೆಕ್ಷನ್ ಆಗಿರ್ಬೋದು, ಸೋಲ್ ಕಾಂಟ್ರಾಕ್ಟ್ ಆಗಿರಬಹುದು, ಈ ಥರ ಇರುವಂತಹ ಒಂದು ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಈ ಒಂದು ಪರ್ಸನ್ನ ಹಿಂದಿನ ಜನ್ಮದಲ್ಲೇ ನೀವಿಬ್ಬರು ಒಬ್ರಿಗೊಬ್ರು ಗೊತ್ತಿದೆ, ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟಿರಬಹುದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್ ಅಂತ ಬರ್ತಾ ಇದೆ. ಓಕೆ, ಸೊ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ನೀವು ನಿಮ್ಮ ಪಾರ್ಟ್ನರ್ನ ಯಾಕೆ ಈ ವ್ಯಕ್ತಿನ ಇವತ್ತು ಮೀಟ್ ಮಾಡಿದ್ರಿ, ಅಥವಾ ಈಗ ಈ ಪರ್ಸನ್ ಜೊತೆ ಯಾಕೆ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಅಥವಾ ಈ ಪರ್ಸನ್ನಿಂದ ನಿಮ್ಗೆ ಯಾಕೆ ಇಷ್ಟೆಲ್ಲ ಹರ್ಟ್ ಆಗ್ತಿದೆ, ಬೇಜಾರಾಗ್ತಿದೆ ಅಂತ ಅಂದರೆ ನೀವು ಈ ಪರ್ಸನ್ನು ಹಿಂದಿನ ಜನ್ಮದ ಕನೆಕ್ಷನ್ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್ ಇನ್ನು ಏನೇನಿದೆ ನೋಡೋಣ ಈ ಒಂದು ಎನರ್ಜಿಯಲ್ಲಿ. ಓಕೆ, ಟ್ರಸ್ಟ್. ದಿಸ್ ಸಿಚುವೇಶನ್ ಇಸ್ ಕಾಲಿಂಗ್ ಫಾರ್ ಯು ಟು ಹ್ಯಾವ್ ಅ ಫೇತ್. ಮೇ ಬಿ ಈ ಪರ್ಸನ್ನು ನೀವೇನು ಈ ಪರ್ಸನ್ನ ನಂಬಿಸಿದ್ರೋ, ಈ ಪರ್ಸನ್ ನೀವೇನು ನಂಬಿದ್ರೋ ಅಥವಾ ಈ ಪರ್ಸನ್ ನಿಮ್ಮನ್ನು ನಂಬಿಸಿದ್ರೋ, ನಿಮ್ಮಿಬ್ಬರ ಮಧ್ಯೆ ಒಂದು ಟ್ರಸ್ಟ್ ಅನ್ನೋದು ಏನಿತ್ತು ಅದು ಥರ್ಡ್ ಪಾರ್ಟಿಯಿಂದ ಈ ಒಂದು ಟ್ರಸ್ಟ್ ಅನ್ನೋದು ಬ್ರೇಕ್ ಆಯಿತು. ಈ ಪರ್ಸನ್ನೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿರುವಂತಹ ಚಾನ್ಸಸ್ ಇದೆ. ಬಟ್ ಈಗಲೂ ಕೂಡ ನೀವು ಈ ಪರ್ಸನ್ನ ನಂಬ್ತಾ ಇದ್ದೀರಾ. ಈ ಒಂದು ಕ್ಷಣದಲ್ಲೂ ಕೂಡ ನೀವು ಅವ್ರ ಮೇಲೆ ಒಂದು ನಂಬಿಕೆ ಅನ್ನೋದನ್ನ ಇಟ್ಕೊಂಡಿದ್ದೀರಾ. ಅವರು ಒಳ್ಳೆಯವರು, ಇದು ಅವ್ರು ತಪ್ಪು ಮಾಡಿರೋದಲ್ಲ, ಯಾರೋ ಥರ್ಡ್ ಪಾರ್ಟಿ ಈ ಒಂದು ರಿಲೇಷನ್ಶಿಪ್ನ ಸ್ಪಾಯಿಲ್ ಮಾಡೋದಕ್ಕೆ ನೋಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಇದನ್ನು ಫೀಲ್ ಮಾಡ್ತಿದ್ದೀರಾ. ಬಟ್ ಆ ಪರ್ಸನ್ಗೆ ಏನು ಅಂತ ಅಂದರೆ ನಿಮ್ಮ ಮೇಲೆ ಸದಾ ನಂಬಿಕೆ ಅನ್ನುವಂಥದ್ದು ಇರುತ್ತೆ. ನೀವು ಮತ್ತು ಅವರು ಎಷ್ಟೇ ದೂರ ಆಗಿದ್ರೂ ಕೂಡ ಆ ಪರ್ಸನ್ ನಿಮ್ಮನ್ನು ತುಂಬ ನಂಬ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ಗೊತ್ತಿದೆ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ. ಅವ್ರು ಎಷ್ಟೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ರು, ನಿಮಗೆ ಬೇಜಾರು ಮಾಡಿಸಿದ್ರು, ನಿಮಗೆ ಹರ್ಟ್ ಮಾಡಿದ್ರು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಲಿ, ಅಥವಾ ನಿಮಗೆ ಈಗೋ ಅಥವಾ ಆ್ಯಟಿಟ್ಯೂಡಿಂದ ಈ ರಿಲೇಷನ್ಶಿಪ್ನ ಬ್ರೇಕಪ್ ಮಾಡ್ಕೊಳ್ಳೋದಾಗಿರಲಿ, ಅಥವಾ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಹಾಗೆ ದೂರ ಹೋಗಿರಲಿ, ಏನೇ ಆಗಿದ್ರು ಈ ಪರ್ಸನ್ನು ನಂಬ್ತಿದ್ದಾರೆ. ನೀವು ಅವ್ರಿಗೆ ತುಂಬ ಲಾಯಲ್ ಆಗಿದ್ರಿ, ತುಂಬ ಫೇತ್ಫುಲ್ ಆಗಿದ್ರಿ ಅನ್ನೋ ಒಂದು ನಂಬಿಕೆ ಇದೆ. ಎಂಥ ಸಿಚುವೇಶನ್ ಆದರೂ ಕೂಡ ನಿಮಗೆ ಒಂದು ಕಾಲ್ ಅಥವಾ ಒಂದು ಮೆಸೇಜ್ ಮಾಡಿದ್ರೆ ನೀವು ಅವ್ರಿಗೋಸ್ಕರ ಆ ಒಂದು ಫೋನ್ ಕಾಲ್ನ ತೆಗಿತೀರಾ, ಅವ್ರನ್ನ ಮೀಟ್ ಮಾಡ್ತೀರಾ, ಅವರ ಕಷ್ಟಕ್ಕೆ ನೀವು ಆಗ್ತೀರಾ ಅನ್ನೋ ಒಂದು ನಂಬಿಕೆ ಈ ಪರ್ಸನ್ಗೆ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಎಷ್ಟೇ ಅವರು ತಪ್ಪು ಮಾಡಿದರೂ ಕೂಡ, ಅವ್ರು ಏನೇ ಮಾಡಿದರೂ ಕೂಡ ನೀವು ಅವರ ಒಳಿತನ್ನೇ ಬಯಸುವಂಥ ಪರ್ಸನ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಆ ಪರ್ಸನ್ನ ಎಷ್ಟು ನಂಬ್ತಿದ್ದೀರಾ ಅನ್ನೋದು, ಅಥವಾ ಎಷ್ಟು ಲಾಯಲ್ ಆಗಿದ್ದೀರಾ ಅನ್ನೋವಂಥದ್ದು ಆ ಪರ್ಸನ್ಗೆ ಗೊತ್ತಿದೆ. ಸೊ ಈ ಒಂದು ಕಾರ್ಡ್ ನೋಡಿದಾಗ ನಂಗೆ ಅನಿಸ್ತಾ ಇದೆ ಆ ಪರ್ಸನ್ಗೆ ನಿಮ್ಮ ಮೇಲೆ ತುಂಬಾ ಟ್ರಸ್ಟ್ ಅನ್ನೋವಂಥದ್ದಿದೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಇನ್ನೊಂದು ಕಾರ್ಡ್ ಏಂಜಲ್ಸ್ ಕಡೆಯಿಂದ ಏನು ಬರ್ಬೋದು, ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಿರ್ಬೋದು ಅಂತ ಅಂದ್ಬಿಟ್ಟು. ಓಕೆ, ಕೀಪ್ ಅನ್ ಓಪನ್ ಮೈಂಡ್. ಯುವರ್ ಸೋಲ್ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶುವಲ್ ಟೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಸೊ ಈ ಒಂದು ಕಾರ್ಡ್ ಏನು ಹೇಳ್ತಿದೆ ಅಂತ ಅಂದರೆ ಅವ್ರಿಗೆ ಅನ್ನಿಸ್ತಿದೆ ಕೆಲವೊಂದು ಸರಿ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್, ಅಥವಾ ಈ ಒಂದು ಜಗಳ, ಅಥವಾ ನೀವಿಬ್ಬರು ಹಾಶಾಗಿ ಮಾತಾಡೋದಾಗಿರಲಿ, ಅಥವಾ ಮುನಿಸ್ಕೊಳ್ಳೋದಾಗಿರಲಿ, ಅಥವಾ ಮಾತು ನಿಲ್ಲಿಸೋದಾಗಿರಲಿ, ಈ ಥರ ಎಲ್ಲ ನೋಡಿದಾಗ ಅವ್ರಿಗೆ ಅನಿಸುತ್ತೆ ನೀವು ಮತ್ತು ಅವರು ಎಲ್ಲೋ ಸೋಲ್ಮೇಟ್ ಅಲ್ಲ, ಇದು ಒಂದು ಕಾರ್ಮಿಕ್ ಕನೆಕ್ಷನ್ನ. ನಿಮ್ಮಿಬ್ಬರ ಮಧ್ಯೆ ಇರೋವಂಥದ್ದು
ಪ್ರೀತಿ ಇದ್ರೂ ಕೂಡ ಆ ಪ್ರೀತಿ ಜಸ್ಟ್ ಒಂದು ಸೋಲ್ ಕಾಂಟ್ರಾಕ್ಟ್ ಮೇಲೆ ಆಗಿರುತ್ತೆ ಹೊರತು ಕಂಪ್ಲೀಟಾಗಿ ನಾನು ನಿನ್ನ ಜೀವನಕ್ಕೆ ಸದಾ ಇರ್ತೀನಿ ಅನ್ನೋವಂಥ ಒಂದು ಸೋಲ್ಮೇಟ್ ಅಲ್ಲ. ನಾನು ಮೇ ಬಿ ನಿನ್ನ ಲೈಫಲ್ಲಿ ಬಂದಿರ್ಬೋದು, ಆದರೆ ನನಗೂ ನಿನಗೂ ಡಿಫ್ರೆನ್ಸಸ್ ಇದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಸೊ ದೇ ವಾಂಟ್ ಟು ಸೇ ದ್ಯಾಟ್ ನೀವು ತುಂಬ ಒಳ್ಳೆಯವರಾಗಿರ್ಬೋದು, ನಿಮ್ಮ ಪ್ರೀತಿ ಅವ್ರ ಮೇಲೆ ಸದಾ ಇರ್ಬೋದು, ಬಟ್ ನಿಮ್ಮಿಬ್ಬರ ಮಧ್ಯೆ ಒಂದು ಡಿಫ್ರೆನ್ಸಸ್ ಇದೆ, ನೀವಿಬ್ಬರು ಸೋಲ್ಮೇಟ್ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಬಟ್ ಯೂಶ್ವಲಿ ಆ ಪರ್ಸನ್ ಥಿಂಕ್ ಮಾಡ್ತಾರೆ, ಅವರು ಕೂಡ ಅಷ್ಟೇ, ನಾನು ಯಾಕೆ ನಿಮ್ಮನ್ನು ಮೀಟ್ ಮಾಡಿದೆ, ನನಗೂ ನಿಮಗೂ ಯಾಕೆ ಇಷ್ಟೊಂದು ಡಿಫ್ರೆನ್ಸಸ್, ಯಾಕೆ ನಾವಿಬ್ಬರು ಈ ಥರ ದೂರ ಆದ್ವಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಕೂಡ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಒಂದು ಕಾರ್ಡ್ ಮಧ್ಯ ನೋಡೋಣ ಟ್ಯಾರೋ ಏನು ಹೇಳಬೇಕು ಅಂತ ಅಂದ್ಬಿಟ್ಟು. ಓಕೆ, ದ ಹೈರೋಫ್ಯಾಂಟ್ ಅಂತ ಬರ್ತಾ ಇದೆ. ಹೈರೋಫ್ಯಾಂಟ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಒಂದು ಮೆಮೊರೀಸಲ್ಲಿದ್ದಾರೆ. ನೀವು ಖುಷಿಯಾಗಿರಬೇಕು, ನೀವು ನೆಮ್ಮದಿಯಾಗಿರಬೇಕು, ನಿಮ್ಮ ಜೀವನದಲ್ಲಿ ನೀವು ಸದಾ ಕಾಲ ನಿಮ್ಮ ಒಂದು ಏನಂತಾರೆ ಏನಾದರೂ ಗೋಲ್ಸ್ ಅಥವಾ ಅಚೀವ್ಮೆಂಟ್ಸ್ ಇದ್ದರೆ ಅದನ್ನು ನೀವು ಸಕ್ಸಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಬಟ್ ನನಗಿಲ್ಲಿ ಏನು ಕಾಣಿಸ್ತಿದೆ ಅಂತ ಅಂದರೆ ಈ ಪರ್ಸನ್ ಸ್ವಲ್ಪ ಸೊಸೈಟಿಗೆ ಎದುರ್ಕೊಳ್ತಾರೆ, ಸೋಷಿಯಲ್ ಪ್ರೆಸ್ಟೀಜಸ್ಗೆ ಎದುರ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಬಿಕಾಸ್ ಐರೋಫ್ಯಾಂಟ್ ಅಂತ ಅಂದರೆ ಅವರ ಫ್ಯಾಮಿಲಿ ಒಪ್ಪಲ್ಲ, ಅವರ ಟ್ರೆಡಿಷನ್ಸ್ನ ಒಪ್ಪಲ್ಲ, ಅಥವಾ ಅವ್ರದ್ದೇ ಒಂದು ಬಿಲೀಫ್ ಇರುತ್ತೆ ಗೊತ್ತಾ, ಸೋಷಿಯಲ್ ಬಿಲೀಫ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಆ ಥರ ಈ ಪರ್ಸನ್ಗೆ ಒಂದು ಅವರ ಸುತ್ತಮುತ್ತ ಇರೋವಂತಹ ವ್ಯಕ್ತಿ ಅಥವಾ ಸೊಸೈಟಿ ಅಥವಾ ಸೋಷಿಯಲ್ ಪ್ರೆಸ್ಟೀಜ್ ಜೊತೆ ಎದುರ್ಕೊಂಡು ನಿಮ್ಮನ್ನು ಅವರು ದೂರ ಮಾಡ್ಕೊಂಡಿರೋವಂತಹ ಚಾನ್ಸಸ್ ಕೂಡ ಇದೆ. ನನಗೆಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ನನ್ನ ಜೀವನದಲ್ಲಿ ನಾನೆಲ್ಲಿ ಬೇರೆಯವ್ರ ಹತ್ರ ತಪ್ಪು ಮಾತುಗಳನ್ನ ಕೇಳಿಸ್ಕೋಬೇಕು ಅನ್ನೋ ಒಂದು ಮಾತಿನಿಂದ ಈ ಪರ್ಸನ್ನು ನಿಮ್ಮಿಂದ ದೂರ ಆಗಿರಬಹುದು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಒಂದು ಭಯ ಇದೆ, ಸಮಾಜ ಏನು ಹೇಳ್ಬಿಡುತ್ತೆ, ಅಥವಾ ನಾನು ಈ ಪರ್ಸನ್ನ ಮದುವೆ ಆದರೆ ನಮ್ಮ ಮನೇಲಿ ಒಪ್ತಾರಾ, ನಮ್ಮ ಫ್ಯಾಮಿಲಿ ಒಪ್ಪುತ್ತಾ, ಅಥವಾ ನಾನು ಈ ವ್ಯಕ್ತಿ ಜೊತೆ ಇದ್ದರೆ ನಾನು ನಿಜವಾಗ್ಲೂ ನನಗೂ ಅವ್ರಿಗೂ ಮ್ಯಾಚ್ ಆಗುತ್ತಾ, ಈ ಥರದ ಕೆಲವೊಂದು ಡಿಫ್ರೆನ್ಸಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಪರ್ಸನಲ್ಲಿ ಕ್ರಿಯೇಟ್ ಆಗಿ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿರೋವಂತಹ ಚಾನ್ಸಸ್ ಇದೆ. ಬಟ್ ಅವ್ರಿಗೇನು ಅಂತ ಅಂದರೆ ಅಗೇನ್ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಬ್ಯಾಕ್. ಎಷ್ಟೇ ದೂರ ಹೋಗಲಿ ಆದರೆ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಈ ಪರ್ಸನ್ ನಿಮ್ಮ ಪ್ರೀತಿನ ಬಿಟ್ಟು ದೂರ ಹೋಗಿರ್ಬೋದು, ಬಟ್ ಅಲ್ಲಿ ಒಂದು ಸನ್ರೈಸ್ ಆಗ್ತಾ ಇದೆ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ನ್ಯೂ ಬಿಗಿನಿಂಗ್ ಅಥವಾ ಒಂದು ರೀಸ್ಟಾರ್ಟ್ ಮಾಡ್ಕೋಬೇಕು. ಎಷ್ಟೇ ದೂರ ಹೋಗಿದ್ರು ಕೂಡ ರಿಲೇಷನ್ಶಿಪ್ಪಲ್ಲಿ ಒಂದು ಪ್ಯಾಚಪ್ ಅನ್ನುವಂಥದ್ದು ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಫರ್ದರ್ ಏನಾದರೂ ಇದೆಯಾ ಆ ಪರ್ಸನ್ನ. ಓಕೆ, ದ ಫುಲ್ ಕಾರ್ಡ್ ಬರ್ತಿದೆ. ಸೊ ಯಾ, ಡೆಫಿನೆಟ್ಲಿ ಈ ಪರ್ಸನ್ ವಾಂಟ್ಸ್ ಟು ಸ್ಟಾರ್ಟ್ ದ ಕಮ್ಯುನಿಕೇಷನ್ ವಿತ್ ಯು ಆ್ಯಂಡ್ ಈ ಪರ್ಸನ್ಗೆ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು ಬೇಕಾಗಿದೆ. ಅವರು ನಿಮ್ಮ ಜೊತೆ ಇದ್ದಾಗ ಅವರಿಗೆ ಒಂದು ಎಕ್ಸೈಟ್ಮೆಂಟ್, ಒಂದು ಅಡ್ವೆಂಚರಸ್ ಫೀಲ್ ಅಥವಾ ಒಂದು ಫ್ರೀಡಮ್ ಅಥವಾ ಒಂದು ಏನಂತಾರೆ ಅವರ ಲೈಫಲ್ಲಿ ನೀವು ಅವರ ಒಂದು ಅತಿ ಉತ್ತಮವಾದ ವ್ಯಕ್ತಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾರೆ. ಅವ್ರು ಎಷ್ಟೇ ಫೂಲಿಶ್ ಆಗಿ ಬಿಹೇವ್ ಮಾಡಿದ್ರು ನೀವು ಆ ಪರ್ಸನ್ನ ನೋಡುವಂತಹ ರೀತಿ ಬೇರೆ, ನೀವು ಕೊಡುವಂಥ ರೆಸ್ಪೆಕ್ಟ್ ಬೇರೆ, ನೀವು ಕೊಡುವಂತಹ ಒಂದು ಅಮೂಲ್ಯವಾದ ಪ್ರೀತಿ ಬೇರೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ದ ಫೂಲ್ ಮತ್ತು ದ ಹೈರೋಫ್ಯಾಂಟ್ ಇದೆಲ್ಲ ನೋಡಿದಾಗ ಈ ಪರ್ಸನ್ ನಿಮ್ಮನ್ನ ತುಂಬಾ ಲಾಯಲ್ ಇರೋವಂಥ ವ್ಯಕ್ತಿ, ಅಂದರೆ ನಿಮ್ಮ ಒಳ್ಳೆತನ ಆ ಪರ್ಸನ್ಗೆ ಅರ್ಥ ಆಗಿದೆ ನೀವೇನು ಅಂತ ಅಂದ್ಬಿಟ್ಟು ಅಂತ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮ ಜೊತೆ ಏನಕ್ಕೆ ವಾಪಸ್ ಬರ್ತಾ ಇಲ್ಲ, ಈಗಿನ ಸಿಚುವೇಶನೆಲ್ಲ ಯಾಕೆ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಇನ್ನು ಏನು ಪ್ರೆಸೆಂಟ್ ಫೀಲಿಂಗ್ ಏನು ಅವ್ರದ್ದು ಅಂತ ಅಂದ್ಬಿಟ್ಟು ನೋಡೋಣ. ಯಾಕೆ ಈ ಪರ್ಸನ್ ಬರೋದಕ್ಕೆ ಇಷ್ಟು ನಿಧಾನ ಮಾಡ್ತಿದ್ದಾರೆ, ಇಷ್ಟೆಲ್ಲ ಫೀಲಿಂಗ್ಸ್ ಇದ್ಮೇಲೆ ಅವ್ರು ಯಾಕೆ ಇಷ್ಟು ಲೇಟು ಬರೋದಕ್ಕೆ ಅಂತ ಅಂದ್ಬಿಟ್ಟು. ಓಕೆ, ಸಿ ಆ ಪರ್ಸನ್ಗೆ ಒಂದೇನು ಅಂತ ಅಂದರೆ ನಿಮ್ಮ ಜೊತೆ ಆ ಪರ್ಸನ್ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಎಷ್ಟೇ ಕನೆಕ್ಷನ್ ಇದ್ರೂ ಕೂಡ ಅವರ ಜೀವನದಲ್ಲಿ ಅವರು ಈ ಒಂದು ರಿಲೇಷನ್ಶಿಪ್ಗೆ ಕಮಿಟ್ಮೆಂಟ್ ಕೊಡೋದಕ್ಕಾಗಲ್ಲ, ಇದು ನನಗೆ ರೈಟ್ ಅಲ್ವೇನೋ ಅನ್ನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಪರ್ಸನಲ್ಲಿ ಇರೋ ಅಂಥದ್ದು. ನೋಡಿ, ಇವರು ಈ ಪರ್ಸನ್ ಕಡ್ಡಿ ಮೇಲೆ ನಿಂತಿದ್ದಾರೆ ಅಲ್ವಾ, ಒಂದು ಸ್ಟಿಕ್ ಮೇಲೆ ಒಂದು ಸ್ವಲ್ಪ ಹೆಜ್ಜೆ ತಪ್ಪಾಕಿದ್ರು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆ ಥರನೇ ಅವ್ರಿಗೆ ಒಂದು ಭಯ, ನಾನು ಒಂದು ಹೆಜ್ಜೆ ಮಿಸ್ಟೇಕಾಗಿ ಹಾಕಿದ್ರು ಕೂಡ ನಿಮ್ಮ ಲೈಫು ಅವರ ಲೈಫು ಸ್ಪಾಯ್ಲ್ ಆಗಿಬಿಡುತ್ತೇನೋ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ. ಆಮೇಲೆ ಈ ಪರ್ಸನ್ ಬೇರೆ ಮಾತಿಗೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಅವ್ರ ತಲೆ ಹತ್ರ 2 ಪಕ್ಷಿಗಳು ಓಡಾಡ್ತಿದ್ದಾವೆ. ಸೊ ಈ ಪರ್ಸನ್ನು
ಬೇರೆಯವ್ರ ಮಾತಿಗೆ ಬೇಗ ಇನ್ಫ್ಲೂಯೆನ್ಸಸ್ ಆಗಿಬಿಡ್ತಾರೆ. ಅವರು ಅವ್ರದ್ದೇ ಆದಂತಹ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇರಲ್ಲ. ಬೇರೆಯವ್ರು ಏನಾದರೂ ಹೇಳಿದರೆ ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಸೊ ಇವ್ರಿಗೋಸ್ಕರ ಬದುಕ್ತಾ ಇಲ್ಲ, ಇವರು ಒಂದು ಸಮಾಜಕ್ಕೋಸ್ಕರ ಬದುಕ್ತಿದ್ದಾರೆ, ಒಂದು ಸೊಸೈಟಿಗೋಸ್ಕರ ಬದುಕ್ತಿದ್ದಾರೆ. ಮತ್ತು ಬೇರೆಯವ್ರು ಏನಾದರೂ ಹೇಳಿದರೆ ಅದಕ್ಕೆ ಇನ್ಫ್ಲೂಯೆನ್ಸಸ್ ಆಗಿಬಿಡ್ತಾರೆ. ಆ್ಯಂಡ್ ಆ ಪರ್ಸನ್ಗೆ ಒಂದು ಸ್ಟೆಪ್ ಮುಂದೆ ಹಾಕಿದ್ರು ಕೂಡ ಎಲ್ಲೋ ಇದು ದಾರಿ ತಪ್ಪಿಡುತ್ತೇನೋ, ನಾನು ಎಲ್ಲೋ ಮಿಸ್ಟೇಕ್ ಮಾಡಿಬಿಡ್ತೀನೇನೋ, ನಾನು ಇವರ ಒಂದು ಸುಳಿಗೆ ಸಿಗಾಕೊಂಡ್ಬಿಡ್ತೀನೇನೋ ಅನ್ನೋ ಒಂದು ಮೈಂಡ್ಸೆಟ್ ಈ ಪರ್ಸನಲ್ಲಿ ಇರೋದ್ರಿಂದನೇ ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ತುಂಬ ಹಿಂದೆ ಮುಂದೆ ಆಗ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ವಿಲ್ ಸಿ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ಅಂದ್ಬಿಟ್ಟು. ದ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಫೋಕಸ್ ಆನ್ ಯುವರ್ ಸೆಲ್ಫ್, ಫೋಕಸ್ ಆನ್ ಏನಂತಾರೆ ನಿಮ್ಮ ಒಂದು ಸೆಲ್ಫ್ ಲವ್, ಅಥವಾ ನಿಮ್ಮ ಮೇಲೆ ನೀವು ನರ್ಚರಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ನಿಮ್ಮ ಫ್ಯಾಮಿಲಿ ಮೇಲೆ ಫೋಕಸ್ ಮಾಡೋದಾಗಿರ್ಬೋದು. ಈ ಥರ ನಿಮಗೆ ನೀವು ಫೋಕಸ್ ಮಾಡ್ಕೊಳ್ಳಿ ಫಸ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಸೊ ಫರ್ದರ್ ನೋಡೋಣ. ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂದರೆ ಫೋಕಸ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೈಂಡ್ ಏನಾದರೂ ಚಂಚಲ ಇದ್ದರೆ ಆ ಚಂಚಲತೆಯಿಂದ ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ನೀವಿರೋಂತಹ ಡಿಪ್ರೆಷನಿಂದ ಹೊರಗಡೆ ಬರಬೇಕು. ಯು ಕ್ಯಾನ್ ಸಿ ದಿಸ್ ಕಾರ್ಡ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಅಡ್ವೈಸಲ್ಲಾದರೂ ಬರುತ್ತೆ ಅಥವಾ ನಿಮ್ಮ ಫೀಲಿಂಗ್ಸಲ್ಲಾದರೂ ಬರುತ್ತೆ ಇತ್ತೀಚೆಗೆ. ಸೊ ಇದರ ಅರ್ಥ ಬಂದು ನೀವು ಏನೊಂದು ಆ್ಯನ್ಸೈಟಿ, ಸ್ಟ್ರೆಸ್, ಓವರ್ ಥಿಂಕಿಂಗ್ ಅಥವಾ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅದರಿಂದ ಹೊರಗಡೆ ಬನ್ನಿ. ಸಿಚುವೇಶನ್ ನೀವು ಅಂದ್ಕೊಂಡಂಗೆ ಇರಲ್ಲ, ನೀವು ಮಾತ್ರ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ನಿಮಗೇನು ಬೇಕು ಅನ್ನೋದೇ ನಿಮಗೆ ಗೊತ್ತಾಗ್ತಿಲ್ಲ, ಮತ್ತು ನೀವೇನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಈ ಕಾರ್ಡ್ ಹೇಳ್ತಾ ಇದೆ. ಸೊ ಇದರ ಅರ್ಥ ಬಂದು ಫೈನಲಿ ದೇರ್ ಈಸ್ ಸಮಥಿಂಗ್ ನ್ಯೂ ಬಿಗಿನಿಂಗ್ ಇನ್ ಯುವರ್ ಲೈಫ್. ಬಟ್ ನೀವು ಅದನ್ನು ತೋಳ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ನ್ಯೂ ಬಿಗಿನಿಂಗ್ ಅಂತ ಇರುತ್ತೆ, ಒಂದು ರೀಸ್ಟಾರ್ಟ್ ಅನ್ನೋ ಥರ ಇರುತ್ತೆ. ಒಂದು ಚಾಪ್ಟರ್ ಕ್ಲೋಸ್ ಆದರೆ ಒಂದು ಚಾಪ್ಟರ್ ಓಪನ್ ಆಗುವಂಥದ್ದು ಇರುತ್ತೆ. ಬಟ್ ವಾಟ್ ಯು ಆರ್ ಟ್ರೈಂಗ್ ಟು ಡೂ, ನೀವು ಅದನ್ನು ನೀವು ಚಾಪ್ಟರೇ ಓಪನ್ ಮಾಡ್ತಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಫೇಸ್ನ ನೀವು ಸ್ಟಾರ್ಟ್ ಮಾಡ್ತಿಲ್ಲ. ಎಲ್ಲಿದ್ದೀರೋ ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀರಾ. ಬೇರೆ ವ್ಯಕ್ತಿಗಳೆಲ್ಲ ಅವ್ರ ಜೀವನದಲ್ಲಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ಅವರ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಿದ್ದಾರೆ. ನೀವೇನು ಮಾಡ್ತಿದ್ದೀರಾ? ನೀವು ಎಲ್ಲಿದ್ದೀರೋ ಅಲ್ಲೇ ಸ್ಟಕ್ ಆಗೋಗಿದ್ದೀರಾ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲೂ ಒಂದು ರೀಸ್ಟಾರ್ಟ್ ಆಗಲಿ, ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದು ಬರಲಿ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಾ ಇದೆ. ಸೊ ಇವತ್ತು ಕಾಣಿಸಿದಂತಹ ಒಂದು ಝೋಡಿಯಾಕ್ ಸೈನ್ಸ್ ಎಲ್ಲ ಬಂದು ಕುಂಭರಾಶಿ, ಮಕರ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಆ್ಯಂಡ್ ಮೀನ ರಾಶಿ ಆಗಿರುತ್ತೆ. ಆ್ಯಂಡ್ ಡೇಟ್ ಆಫ್ ಬರ್ತ್ ಬಂದು 3/12/21/30, 7/16/25 ಆ್ಯಂಡ್ 10/19/28 ಆ್ಯಂಡ್ 4 ಆಗಿರುತ್ತೆ. ಆ್ಯಂಡ್ ಒಂದು ಇನ್ಷಿಯಲ್ ಬಂದು ASKPNHMP ಆಗಿರುತ್ತೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.